ಇಲ್ಲಿಯವರೆಗೆ ವಿರಾಟ್ ಕಾವ್ಯಾಳಿಗೆ ಹೇಳುತ್ತಾನೆ. ಅವಳು ಭೂಪೇಂದ್ರರನ್ನು ಎದುರಿಸಲೇಬೇಕು. ಭೂಪೇಂದ್ರರು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ನೀಡುತ್ತೀಯ ಮತ್ತು ನಾನು ಅದಕ್ಕೆ ನಿನ್ನನ್ನು ಸಿದ್ಧಗೊಳಿಸುತ್ತೇನೆ. ನಾನು ನಿನ್ನನ್ನು ಭೂಪೇಂದ್ರ ಸೂರ್ಯವಂಶಿ ಎದುರು ನಿಲ್ಲಿಸುತ್ತೇನೆ ಎಂದು ಅವನು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಅವಳ 2 ಭುಜಗಳನ್ನು ಹಿಡಿದು ಹೇಳುತ್ತಾನೆ. ಮುಂದುವರಿದ ಭಾಗ. ಕಾವ್ಯ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಮತ್ತು ತನ್ನ ತೋಳುಗಳನ್ನು ಅವನ ಬೆನ್ನಿಗೆ ಬಿಗಿಯಾಗಿ ಸುತ್ತಿಕೊಳ್ಳುತ್ತಾ, ನನಗೆ ತುಂಬಾ ಭಯವಾಗುತ್ತಿದೆ ವಿರಾಟ್. ಒಂದು ವೇಳೆ ಅವರು ನಿಮಗೆ ಏನಾದರೂ ಮಾಡಿದರೆ ಎಂದು ಹೇಳುತ್ತಾಳೆ. ವಿರಾಟ್ ಅವಳನ್ನು ತನ್ನ ತೋಳುಗಳಲ್ಲಿ ಸೇರಿಸಿಕೊಳ್ಳುತ್ತಾ, ನನಗೆ ಏನೂ ಆಗುವುದಿಲ್ಲ. ಅವರ ಆಟ ಬಹಳ ದಿನ ನಡೆಯಿತು, ಆದರೆ ಇನ್ನು ಮುಂದೆ ಅಲ್ಲ. ಈ ಆಟವನ್ನು ಅವರು ಪ್ರಾರಂಭಿಸಿದರು, ಆದರೆ ನಾನು ಅದನ್ನು ಮುಗಿಸುತ್ತೇನೆ ಮತ್ತು ನಿನ್ನ ಮನಸ್ಸಿನಿಂದ ಎಲ್ಲ ಭಯವನ್ನು ತೆಗೆದುಹಾಕು. ನಾನಿದ್ದೀನಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಕಾವ್ಯ ಅವನ ಎದೆಗೆ ಹೊಡೆಯುತ್ತಾ, ನೀವು ನನ್ನನ್ನು ಬಿಟ್ಟು ಹೋಗುತ್ತಿದ್ದೀರಿ. ನೀವಿಲ್ಲದೆ ನಾನು ಹೇಗೆ ಇರಲಿ? ನೀವೊಬ್ಬ ಶ್ಯಾಡಿಸ್ ಎಂದು ಅವಳು ಸುಳ್ಳು ಕೋಪವನ್ನು ತೋರಿಸುತ್ತಾ ಹೇಳುತ್ತಾಳೆ ಮತ್ತು ನಂತರ ಕಿಟಕಿಯ ಬಳಿ ಹೋಗಿ ನಿಲ್ಲುತ್ತಾಳೆ. ವಿರಾಟ್ ಅವಳ ಹಿಂದೆ ಹೋಗಿ ಅವಳನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಳ್ಳುತ್ತಾ, ಕೇವಲ ನನ್ನ ದೇಹ ಮಾತ್ರ ಹೋಗುತ್ತಿದೆ, ಉಳಿದ ಹೃದಯ, ಮೆದುಳು, ಲಿವರ್, ಕಿಡ್ನಿ, ಶ್ವಾಸಕೋಶ ಎಲ್ಲವೂ ಇಲ್ಲೇ ನಿನ್ನ ಬಳಿ ಇರುತ್ತವೆ ಎಂದು ಅವನು ಅವಳ ಕಿವಿಯಲ್ಲಿ ಪಿಸುಗುಡುತ್ತಾನೆ. ಅವನ ಮಾತನ್ನು ಕೇಳಿ ಕಾವ್ಯಳಿಗೆ ನಗು ಬರುತ್ತದೆ ಮತ್ತು ಅವಳು ಜೋರಾಗಿ ನಗುತ್ತಾಳೆ ಮತ್ತು ತಿರುಗಿ ತನ್ನ ತೋಳುಗಳನ್ನು ಅವನ ಕುತ್ತಿಗೆಗೆ ಹಾಕಿ ಅವನನ್ನು ದಿಟ್ಟಿಸಿ ನೋಡುತ್ತಾಳೆ. ವಿರಾಟ್ ಅವಳ ಸೊಂಟವನ್ನು ಹಿಡಿದು ತನ್ನ ಎದೆಗೆ ತಬ್ಬಿಕೊಳ್ಳುತ್ತಾ, ಬಹಳ ಗಮನವಿಟ್ಟು ನೋಡುತ್ತಿದ್ದೀರಲ್ಲ ಶ್ರೀಮತಿ ಸೂರ್ಯವಂಶಿಯವರೇ, ನಿಮ್ಮ ಉದ್ದೇಶವೇನು ಎಂದು ಹೇಳುತ್ತಾನೆ. ನಿಮ್ಮನ್ನು ತಿನ್ನುವುದೇ ನನ್ನ ಉದ್ದೇಶ ಮಿಸ್ಟರ್ ಸೂರ್ಯವಂಶಿ. ಹೀಗೆ ಹೇಳಿ ಅವಳು ತನ್ನ ತುಟಿಗಳನ್ನು ಅವನ ತುಟಿಗಳ ಮೇಲೆ ಇಟ್ಟು ಜೋರಾಗಿ ಕಚ್ಚುತ್ತಾಳೆ. ಹಾ ಎಂದು ವಿರಾಟ್ನಿಂದ ಒಂದು ದೀರ್ಘ ಉಸಿರು ಬರುತ್ತದೆ. ನೀನು ತುಂಬಾ ತುಂಟಿಯಾಗಿದ್ದೀಯಲ್ಲ ಗೆಳತಿ. ಹಾ, ಎಷ್ಟು ಜೋರಾಗಿ ಕಚ್ಚಿದೆ ಗೊತ್ತಾ ಎಂದು ಹೇಳುತ್ತಾನೆ. ಮರುಕ್ಷಣ ಅವಳು ಮತ್ತೆ ವಿರಾಟ್ನ ಹತ್ತಿರ ಹೋಗಿ ಅವನ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಡುತ್ತಾ, ಇಂದು ನಾನು ನಿಮ್ಮನ್ನು ಹಸಿಯಾಗಿ ತಿಂದು ಬಿಡುತ್ತೇನೆ ಎನ್ನುತ್ತಾ ಇದರ ನಂತರ ಅವಳು ಅವನಿಗೆ ಗಾಢವಾಗಿ ಚುಂಬಿಸುತ್ತಾಳೆ. ವಿರಾಟ್ ಕೂಡ ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಸೇರಿಸಿಕೊಂಡು ಹುಚ್ಚನಂತೆ ಚುಂಬಿಸುತ್ತಾನೆ. ಮತ್ತೊಂದೆಡೆ ವರ್ಷ ಹೊರಗೆ ತೋಟದಲ್ಲಿ ಅಡ್ಡಾಡುತ್ತಿದ್ದಳು. ಸುಧಾರ್ ಅವರು ನೆಪ ಹೇಳಿ ಸಿಯಾಳನ್ನು ತನ್ನ ಸಹೋದರಿಯ ಮನೆಗೆ ಕರೆದುಕೊಂಡು ಹೋದರು. ಅವರಿಗೆ ಸ್ವಲ್ಪ ಕೆಲಸವಿದೆ ಮತ್ತು ಅವರು 2 ದಿನ ಅಲ್ಲಿಯೇ ಇರುತ್ತಾರೆ ಎಂದು ಹೇಳಿ. ವಾಸ್ತವವಾಗಿ ಸುಧಾರ್ ಅವರು ವರ್ಷ ಮತ್ತು ರಾಘವ್ ಏಕಾಂಗಿಯಾಗಿ ಸಮಯ ಕಳೆಯಲು ಅವಕಾಶ ನೀಡಲು ಬಯಸಿದ್ದರು. ಸಿಯಾಳನ್ನು ಕಳುಹಿಸಲು ವರ್ಷಾಗೆ ಮನಸ್ಸಿರಲಿಲ್ಲ, ಏಕೆಂದರೆ ಅವಳಿಲ್ಲದೆ ಅವಳಿಗೆ ಏನೂ ಚೆನ್ನಾಗಿ ಅನಿಸುತ್ತಿರಲಿಲ್ಲ. ಆದರೆ ಅವಳು ಸುಧಾರನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಹಾಗೆ ರಾಘವ್ ಬರುವ ಮುಂಚೆಯೇ ಸುಧಾರ್ ಅವರು ಸಿಯಾಳನ್ನು ಕರೆದುಕೊಂಡು ಹೋಗಿದ್ದರು. ವರ್ಷ ತನ್ನದೇ ಆದ ಯೋಚನೆಗಳಲ್ಲಿ ಮುಳುಗಿ ಅತ್ತಿಂದಿತ ತಿರುಗಾಡುತ್ತಿದ್ದಳು ಮತ್ತು ಅವಳ ಯೋಚನೆಗಳಲ್ಲಿ ಕೇವಲ ರಾಘವ್ ಇದ್ದನು. ಬರೀ ರಾಘವ್. ಯಾವ ರೀತಿ ತಾನು ಅವನನ್ನು ಮದುವೆಯಾಗಿ ಸಂತೋಷವಾಗಿಲ್ಲ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದನೋ ಅದೇ ತಪ್ಪು ಗ್ರಹಿಕೆ ಈಗ ವರ್ಷಾಳಿಗೆ ಉಂಟಾಗಿತ್ತು. ರಾಘವ್ ತನ್ನನ್ನು ಮದುವೆಯಾಗಿ ಸಂತೋಷವಾಗಿಲ್ಲ, ಅಥವಾ ಅವನು ಕೇವಲ ತನ್ನನ್ನು ಸಿಯಾಳ ತಾಯಿ ಎಂದು ಮಾತ್ರ ಭಾವಿಸುತ್ತಾನೆ, ತನ್ನ ಹೆಂಡತಿಯೆಂದು ಅಲ್ಲ ಎಂದು ಅವಳಿಗೂ ಅನಿಸತೊಡಗಿತ್ತು. ಹೀಗೆ ಯೋಚಿಸುತ್ತಿರುವಾಗ ಅವಳ ಮನಸ್ಸಿನಲ್ಲಿ, ಏನು ರಾಘವ್ ಅವರೇ, ನಿಜವಾಗಿಯೂ ನನ್ನನ್ನು ತಮ್ಮ ಹೆಂಡತಿಯೆಂದು ಭಾವಿಸುವುದಿಲ್ಲವೇ ಎಂದುಕೊಂಡಳು. ಆಗ ಅವಳ ಹೃದಯದಿಂದ ಒಂದು ಧ್ವನಿ ಬರುತ್ತದೆ. ನೀನಾದರೂ ಅವನನ್ನು ನಿನ್ನ ಗಂಡ ಎಂದು ಯಾವಾಗ ಭಾವಿಸಿದ್ದೀಯಾ? ನೀನಾದರೂ ಅವನಿಗೆ ಗಂಡನಾಗುವ ಹಕ್ಕನ್ನು ಯಾವಾಗ ನೀಡಿದೀಯಾ? ನೀನು ಯಾವಾಗಲೂ ಸಿಯಾಳ ತಾಯಿಯಾಗಿ ಮಾತ್ರ ಇದ್ದೀಯಲ್ಲ, ಮತ್ತೆ ನಿನಗೇನು? ರಾಘವ್ ನಿನ್ನನ್ನು ತನ್ನ ಹೆಂಡತಿಯೆಂದು ಭಾವಿಸಿದರೂ ಬಿಟ್ಟರೂ ನಿನಗೇನು? ನೀನಾದರೂ ಅವನನ್ನು ಪ್ರೀತಿಸುತ್ತೀಯೇನು? ವರ್ಷಳ ಹೃದಯದಿಂದ ಬಂದ ಧ್ವನಿಯು ಅವಳನ್ನು ನಿದ್ರೆಯಿಂದ ಎಚ್ಚರಿಸಿದಂತಿತ್ತು. ಹೌದು, ನಿಜವೇ, ನಾನು ಕೂಡ ಇಂದಿನವರೆಗೂ ಅವರ ಪತ್ನಿಯಾಗಿಯೇ ಇರಲಿಲ್ಲ. ಹಾಗಾದರೆ ಅವರು ನನ್ನ ಪತಿಯಾಗುವುದು ಹೇಗೆ ಸಾಧ್ಯ? ಹೌದು, ಇದು ಸತ್ಯ. ನಾನು ಇಂದಿನವರೆಗೂ ನನ್ನ ಗತಕಾಲದಲ್ಲಿ ಜೀವಿಸುತ್ತಿದ್ದೆ. ನನ್ನ ಗತಕಾಲವನ್ನು ನನ್ನ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಂಡಿದ್ದೆ. ಆ ಗತಕಾಲ ನನ್ನದಲ್ಲ. ಇಲ್ಲ, ಇನ್ನು ಮುಂದೆ ನಾನು ನನ್ನ ಗತಕಾಲದಿಂದ ಮುಕ್ತಳಾಗಲು ಬಯಸುತ್ತೇನೆ. ಮನಮಿಚ್ಚಿ ಬದುಕಲು ಬಯಸುತ್ತೇನೆ. ಪೂರ್ಣ ಹೃದಯದಿಂದ ರಾಘವ್ ಅವರೊಂದಿಗೆ ನನ್ನ ಸಂಬಂಧವನ್ನು ಪ್ರಾರಂಭಿಸಲು ಬಯಸುತ್ತೇನೆ ಮತ್ತು ಅದನ್ನು ನಾನು ಖಂಡಿತವಾಗಿಯೂ ಮಾಡುತ್ತೇನೆ ಎಂದು ಪೂರ್ಣ ಆತ್ಮವಿಶ್ವಾಸದಿಂದ ವರ್ಷ ಹೇಳುತ್ತಾಳೆ. ಅವಳ ಹೃದಯದಿಂದ ಗೊಂದಲದ ಮೋಡಗಳು ಕಳೆದು ಹೋಗಿದ್ದವು ಮತ್ತು ಸತ್ಯದ ಪದರದಿಂದ ಮುಖವು ಹೊಳೆಯುತ್ತಿತ್ತು. ರಾಘವ್ ಜೊತೆ ಕಳೆದ ಸಮಯ ಅವಳ ಕಣ್ಣ ಮುಂದೆ ಸುಳಿದಾಡುತ್ತಿತ್ತು. ಪ್ರೀತಿಯ ವಿಷಯ ಗೊತ್ತಿಲ್ಲ, ಆದರೆ ನನಗೆ ನಿಮ್ಮ ಸಹವಾಸ ಇಷ್ಟವಾಗುತ್ತಿದೆ ರಾಘವ್ ಅವರೇ. ನಿಮ್ಮ ಹೃದಯದಲ್ಲಿ ನನಗಾಗಿ ಯಾವುದೇ ಭಾವನೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಒಂದು ಪ್ರಯತ್ನ ಮಾಡುವುದು ಮುಖ್ಯವಲ್ಲವೇ? ಹೀಗೆ ಯೋಚಿಸುತ್ತಿದ್ದಂತೆ ಅವಳ ತುಟಿಗಳ ಮೇಲೆ ಮೂಡಿದ ನಗು ಮತ್ತಷ್ಟು ಗಾಢವಾಯಿತು. ಅವಳು ಬೇಗನೆ ಒಳಗೆ ಹೋಗುತ್ತಾಳೆ. ತನ್ನ ಕಪಾಟನ್ನು ತೆರೆಯುತ್ತಾಳೆ. ಅವಳ ದೃಷ್ಟಿ ಎದುರಿಗಿದ್ದ ಸೀರೆಗಳ ಮೇಲೆ ಬೀಳುತ್ತದೆ. ಅದನ್ನು ಅವಳು ಬೇಡ ಎಂದರೂ ರಾಘವ್ ಬಲವಂತವಾಗಿ ತಂದುಕೊಟ್ಟಿದ್ದನು. ಆ ಸಮಯದಲ್ಲಿ ರಾಘವ್ ಎಷ್ಟು ಸಂತೋಷವಾಗಿದ್ದನೋ, ಆದರೆ ವರ್ಷ ಇಂದಿನವರೆಗೂ ಅವುಗಳಲ್ಲಿ ಒಂದೇ ಒಂದು ಸೀರೆಯನ್ನು ಧರಿಸಿರಲಿಲ್ಲ. ಅವಳು ಇದನ್ನು ಗಮನಿಸಲೇ ಇಲ್ಲ. ಅವಳು ನೀಲಿ ಬಣ್ಣದ ಸೀರೆಯನ್ನು ತೆಗೆಯುತ್ತಾಳೆ. ಅದರ ಮೇಲೆ ಬೆಳ್ಳಿಯ ಬಣ್ಣದ ತಿಳಿಯಾದ ಕೆಲಸವಿತ್ತು.
ಕನ್ನಡಿಯ ಮುಂದೆ ಅದನ್ನು ತನ್ನ ಮೇಲೆ ಹಾಕಿ ನೋಡಿಕೊಳ್ಳುತ್ತಾಳೆ ಮತ್ತು ನಂತರ ಸ್ನಾನ ಮಾಡಲು ಹೋಗುತ್ತಾಳೆ. ಅತ್ತ ಮನೆಯಲ್ಲಿ ಓಂಕಾರ ಮತ್ತು ಉಷಾರವರು ಎಲ್ಲೋ ಹೊರಗೆ ಹೋಗಿದ್ದರು. ಏಂಜಲ್ ಊಟ ಮಾಡಿ ಆರಾಮವಾಗಿ ಮಲಗಿದ್ದಳು. ವಿವೇಕ್ ಮತ್ತು ಅವನಿ ಮನೆಯ ಹಿಂಭಾಗದಲ್ಲಿರುವ ಕೊಳದ ಸೈಡ್ ಏರಿಯಾದಲ್ಲಿ ಕುಳಿತಿದ್ದರು. ಕೊಳದ ಸುತ್ತಲಿನ ಪ್ರದೇಶದಲ್ಲಿ ಹುಲ್ಲು ಹಾಸು ಇತ್ತು. ಅದರ ಮೇಲೆ ಅವನಿ ಕುಳಿತಿದ್ದಳು ಮತ್ತು ಅವಳ ಮಡಿಲಲ್ಲಿ ತಲೆ ಇಟ್ಟು ವಿವೇಕ್ ಮಲಗಿದ್ದನು. ಅವನಿ ಅವನ ಕೂದಲಲ್ಲಿ ಕೈ ಆಡಿಸುತ್ತಾ, ನನಗೆ ಇದೆಲ್ಲವೂ ಕನಸಿನಂತೆ ಕಾಣುತ್ತಿದೆ ವಿವೇಕ್. ನೀನು ನಿಜವಾಗಿಯೂ ನನ್ನ ಬಳಿ ಇದ್ದೀಯಾ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ನಾನು ನಿನ್ನನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೇನೆ ಎಂದುಕೊಂಡಿದ್ದೆ. ನಾನು ನಿನ್ನಿಂದ ತುಂಬಾ ಕೋಪಗೊಂಡಿರಬಹುದು ಎಂದು ಭಾವಿಸಿದ್ದೆ, ಏಕೆಂದರೆ ನಾನು ನಿನ್ನೊಂದಿಗೆ. ವಿವೇಕ್ ಅವಳ ಕೈ ಹಿಡಿದು ತನ್ನ ಎದೆ ಮೇಲೆ ಇಟ್ಟು, ಈ ಬಡಿತ ಕೇಳಿಸುತ್ತಿದೆಯಲ್ಲ ನಿನಗೆ? ನೀನು ಹುಚ್ಚು ಹುಡುಗಿ. ಈ ಹೃದಯ ಬಡಿಯುತ್ತಿರುವುದು ಕೇವಲ ನಿನಗಾಗಿ, ಬರೀ ನಿನಗಾಗಿ. ನನ್ನ ಜೀವನದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನು ಬಂದ ನಂತರ ನನಗೆ ಅರಿವಾಯಿತು. ಅವನಿ ಮಧ್ಯದಲ್ಲಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು, ಸಾಕು, ಆಗಿ ಹೋದದ್ದನ್ನು ಮರೆತು ಬಿಡಿ. ನಿನ್ನ ಜೊತೆ ಇದ್ದುಕೊಂಡು ನೀನು ಮನಪೂರ್ವಕವಾಗಿ ಬದಲಾಗುವುದನ್ನು ನಾನು ನೋಡಿದ್ದೇನೆ. ಹೀಗೆ ಹೇಳಿ ಅವಳು ಅವನ ಹಣೆಯನ್ನು ಚುಂಬಿಸುತ್ತಾಳೆ. ಮುಂದಿನ ಕ್ಷಣ ವಿವೇಕ್ ಅವಳನ್ನು ತನ್ನ ಬಳಿ ಬರುವಂತೆ ಸೂಚಿಸುತ್ತಾನೆ. ಅವನಿ ತನ್ನ ತಲೆಯನ್ನು ಅವನ ತೋಳಿನ ಮೇಲೆ ಇಟ್ಟು ಅವನ ಬಳಿ ಮಲಗುತ್ತಾಳೆ. ಇಬ್ಬರು ಆಕಾಶದಲ್ಲಿ ಮಿಂಚುತ್ತಿರುವ ನಕ್ಷತ್ರಗಳನ್ನು ನೋಡುತ್ತಾ ತಮ್ಮ ಮುಂದಿನ ಜೀವನದ ಬಗ್ಗೆ ಮಾತನಾಡುತ್ತಿದ್ದರು. ರಾಘವ್ ಈಗ ಮನೆಗೆ ತಲುಪಿದ್ದನು. ಸುಧಾರವರು ಸಿಯಾಳನ್ನು ಕರೆದುಕೊಂಡು ಅವನ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾಳೆಂದು ಅವನಿಗೆ ತಿಳಿದಿರಲಿಲ್ಲ. ವರ್ಷ ಅವನ ಬಗ್ಗೆ ಯೋಚಿಸಿದ್ದಾಳೆ ಎಂಬ ವಿಷಯಕ್ಕೆ ಅವನು ತುಂಬ ಸಂತೋಷಪಟ್ಟಿದ್ದನು. ಅವನು ಕಾಲಿಂಗ್ ಬೆಲ್ ಒತ್ತುತ್ತಾನೆ. ವರ್ಷ ಆಗಷ್ಟೇ ಸ್ನಾನ ಮಾಡಿ ತಯಾರಾಗಿದ್ದಳು. ಗಡಿಯಾರದಲ್ಲಿ ಸಮಯ ನೋಡುತ್ತಾ, ಈ ಹೊತ್ತಿಗೆ ಯಾರು ಬಂದಿರಬಹುದು? ರಾಘವ್ ಅವರು ತಡವಾಗಿ ಬರುತ್ತಾರೆ ಸರಿ ಎಂದು ಅವಳು ಬಾಗಿಲು ತೆರೆಯಲು ಹೋಗುತ್ತಾಳೆ. ಅವಳು ಬಾಗಿಲು ತೆರೆದ ತಕ್ಷಣ ಎದುರಿಗೆ ರಾಘವನನ್ನು ನೋಡಿ ಆಶ್ಚರ್ಯಚಕಿತಳಾಗುತ್ತಾಳೆ. ರಾಘವ್ ಇಷ್ಟು ಬೇಗ ಬರುತ್ತಾನೆಂದು ಅವಳು ನಿರೀಕ್ಷಿಸಿರಲಿಲ್ಲ. ವರ್ಷ ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಅತ್ತ ರಾಘವನ ಪರಿಸ್ಥಿತಿಯು ಅದೇ ಆಗಿತ್ತು. ಅವಳನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದನು. ನೀಲಿ ಬಣ್ಣದ ಸೀರೆ ಅವಳ ಬಿಳಿ ಮೈ ಬಣ್ಣಕ್ಕೆ ತುಂಬ ಚೆನ್ನಾಗಿ ಕಾಣುತ್ತಿತ್ತು. ಮ್ಯಾಚಿಂಗ್ ಡೀಪ್ ನೆಕ್ ಬ್ಲೌಸ್, ಕಣ್ಣುಗಳಲ್ಲಿ ಗಾಢವಾದ ಕಾಡಿಗೆ, ಹಣೆಯ ಮೇಲೆ ಚಿಕ್ಕದಾದ ರತ್ನದ ಬೊಟ್ಟು, ಹಣೆಯಲ್ಲಿ ಸಿಂಧೂರ, ಕೆಂಪು ತುಟಿಗಳು. ಕೂದಲನ್ನು ಒಂದು ಬದಿಯ ಭುಜದ ಮೇಲೆ ಹಾಕಲಾಗಿತ್ತು ಮತ್ತು ಅದರಿಂದ ಸ್ವಲ್ಪ ಸ್ವಲ್ಪ ನೀರು ತೊಟ್ಟಿಕ್ಕುತ್ತಿತ್ತು. ರಾಘವ್ ತನ್ನ ದೃಷ್ಟಿಯನ್ನು ಅವಳಿಂದ ಬೇರೆಡೆಗೆ ತಿರುಗಿಸಲು ಮರೆತೇ ಬಿಟ್ಟಿದ್ದನು. ಇದನ್ನು ನೋಡಿ ವರ್ಷಳ ಕೆನ್ನೆಗಳು ಕೆಂಪಾಗುತ್ತವೆ. ಅವಳು ತನ್ನ ಕಣ್ಣುಗಳನ್ನು ಕೆಳಗಿಳಿಸಿ ಬಾಗಿಲಿನಿಂದ ಪಕ್ಕಕ್ಕೆ ಸರಿಯುತ್ತಾಳೆ ಮತ್ತು ರಾಘವನನ್ನು ಎಚ್ಚರಿಸುತ್ತಾಳೆ. ಇಂದು ನೀವು ಬೇಗ ಬಂದಿರಿ ರಾಘವ್ ಅವರೇ ಎಂದಾಗ ಅವಳ ಧ್ವನಿಯಿಂದ ರಾಘವ್ ಎಚ್ಚರಗೊಳ್ಳುತ್ತಾನೆ ಮತ್ತು ತನ್ನ ವರ್ತನೆಗೆ ನಾಚಿಕೆ ಪಡುತ್ತಾನೆ. ಇಂದು ನಿಮ್ಮೊಂದಿಗೆ ಸಮಯ ಕಳೆಯಲು ಬಂದಿದ್ದೇನೆ ವರ್ಷರವರೇ. ಇದೇ ವಿಷಯಕ್ಕೆ ನೀವು ನನ್ನ ಮೇಲೆ ಕೋಪಗೊಂಡಿದ್ದೀರಲ್ಲ. ಇದನ್ನು ಕೇಳಿದ ತಕ್ಷಣ ವರ್ಷಳ ಮುಖವು ಸಂತೋಷದಿಂದ ಅರಳುತ್ತದೆ. ಆದರೆ ಅದೇ ಸಮಯದಲ್ಲಿ ಅವಳ ಹೃದಯ ಬಡಿತ ಹೆಚ್ಚಾಗುತ್ತದೆ. ಯಾರೋ ಕಳ್ಳತನ ಮಾಡಿ ಸಿಕ್ಕಿಬಿದ್ದಂತೆ. ಅವಳಿಗೆ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ. ನಾನು ನಿಮಗಾಗಿ ನೀರು ತರುತ್ತೇನೆ ಎಂದು ಹೇಳಿ ಅವಳು ತಕ್ಷಣ ಅಡುಗೆ ಮನೆಗೆ ಹೋಗುತ್ತಾಳೆ. ಅವಳ ಹೃದಯ ಬಡಿತ ಇನ್ನೂ ಹೆಚ್ಚಾಗಿತ್ತು. ರಾಘವ್ ಕೂಡ ಅವಳ ಹಿಂದೆ ಹೋಗುತ್ತಾನೆ. ಅವನು ಹೊರಗೆ ನಿಂತು ವರ್ಷಳನ್ನು ನೋಡುತ್ತಾ ಮನಸ್ಸಿನಲ್ಲಿ, ಅಮ್ಮ ಸರಿಯಾಗಿ ಹೇಳುತ್ತಿದ್ದರು. ವರ್ಷರವರು ತಮ್ಮ ಮನಸ್ಸಿನ ಮಾತನ್ನು ತಾವಾಗಿಯೇ ಹೇಳುವುದಿಲ್ಲ. ನಾನೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನನಗೆ ಅರ್ಥವಾಗಿದೆ. ನಿಮ್ಮ ಕಣ್ಣುಗಳಲ್ಲಿ ನನಗಾಗಿ ಕಾಣುತ್ತಿರುವುದನ್ನು ಪ್ರೀತಿ ಎನ್ನುತ್ತಾರೆ. ಪರವಾಗಿಲ್ಲ, ನಿಮ್ಮ ಮನಸ್ಸಿನ ಮಾತನ್ನು ನಿಮ್ಮ ಬಾಯಿಂದ ಹೊರಡಿಸುತ್ತೇನೆ. ಹೀಗೆ ಯೋಚಿಸುತ್ತಾ ಅವನು ಅಡುಗೆ ಮನೆಗೆ ಹೋಗುತ್ತಾನೆ. ಅಮ್ಮ ಮತ್ತು ಸಿಯಾ ಎಲ್ಲಿಯೂ ಕಾಣಿಸುತ್ತಿಲ್ಲ. ಎಲ್ಲರೂ ಎಲ್ಲಿಗೆ ಹೋದರು ಎಂದು ಹೇಳುತ್ತಾನೆ. ವರ್ಷ ಅವನಿಗೆ ನೀರು ಕೊಡುತ್ತಾ, ಅವರು ಅತ್ತೆಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳುತ್ತಿದ್ದರು, ಹಾಗಾಗಿ ಅವರು 2 ದಿನಗಳ ನಂತರ ಬರುತ್ತಾರೆ ಎನ್ನುತ್ತಾಳೆ. ರಾಘವ್ಗೆ ಸುಧಾರವರು ಉದ್ದೇಶಪೂರ್ವಕವಾಗಿ ಹೋಗಿದ್ದಾರೆಂದು ಅರ್ಥವಾಗುತ್ತದೆ. ಅವನು ನೀರು ಕುಡಿಯುತ್ತಾನೆ. ಅವನ ಕಣ್ಣುಗಳು ವರ್ಷಾಳ ಮೇಲೆಯೇ ನೆಟ್ಟಿರುತ್ತವೆ ಮತ್ತು ವರ್ಷಾಳ ಕಣ್ಣುಗಳು ಮೇಲಕ್ಕೆ ಏಳುತ್ತಿರಲಿಲ್ಲ. ರಾಘವ್ ನೀರಿನ ಲೋಟವನ್ನು ಪಕ್ಕಕ್ಕೆ ಇಡುತ್ತಾನೆ. ಇಂದು ನೀವು ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಿ ವರ್ಷರವರೇ, ಅವನು ಸ್ವಲ್ಪ ಅವಳ ಹತ್ತಿರ ಹೋಗಿ ಹೇಳುತ್ತಾನೆ. ವರ್ಷ ಕೂಡ ಅವನ ಬಾಯಿಂದ ತನ್ನ ಹೊಗಳಿಕೆಯನ್ನು ಕೇಳಲು ಬಯಸುತ್ತಿದ್ದಳು. ಆದರೆ ಹೆಂಡತಿಯಂತೆ ನಾನು ಹೇಗಿದ್ದೀನಿ ಎಂದು ಕೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ. ಅವಳಿಗೆ ಏನು ಹೇಳಬೇಕೆಂದು ತಿಳಿಯುತ್ತಿರಲಿಲ್ಲ. ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ಅವಳು ಮತ್ತೆ ಹೊರಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಆದರೆ ಈ ಬಾರಿ ರಾಘವ್ ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾನೆ. ರಾಘವ್ ಕೂಡ ಹೀಗೆ ಮಾಡುತ್ತಾನೆಂದು ಅವಳು ನಿರೀಕ್ಷಿಸಿರಲಿಲ್ಲ. ಅವಳ ಹೃದಯವು ಎಷ್ಟು ವೇಗವಾಗಿ ಬಡಿಯಲು ಪ್ರಾರಂಭಿಸುತ್ತದೆಂದರೆ ಅದು ಎಗರಿ ಹೊರಗೆ ಬರುವಂತಾಗುತ್ತದೆ. ಅವಳು ಇನ್ನೂ ರಾಘವ್ನ ಈ ಆಘಾತದಿಂದ ಹೊರ ಬಂದಿರಲಿಲ್ಲ. ಆಗ ರಾಘವ್ ಅವಳಿಗೆ ಇನ್ನೊಂದು ಆಘಾತ ನೀಡುತ್ತಾನೆ. ಅವನು ತನ್ನ ತಣ್ಣನೆ ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ. ವರ್ಷ ಮಂಜಿನಂತೆ ಅಲ್ಲೇ ಹೆಪ್ಪುಗಟ್ಟುತ್ತಾಳೆ. ಮುಖ ಎತ್ತಿ ರಾಘವ್ ಕಡೆ ನೋಡಲು ಅವಳಿಗೆ ಧೈರ್ಯವಿರಲಿಲ್ಲ. ಆದರೆ ಇಂದು ಅವನು ವಿಭಿನ್ನ ಶೈಲಿಯಲ್ಲಿದ್ದನು. ಒಬ್ಬ ನಾಚಿಕೆ ಪಡುತ್ತಿದ್ದರೆ ಇನ್ನೊಬ್ಬ ನಾಚಿಕೆ ಬಿಟ್ಟು ವರ್ತಿಸಲೇಬೇಕೆಂದು ಅವನಿಗೆ ಅರ್ಥವಾಗಿತ್ತು.
ವರ್ಷಾಳ ಸ್ಥಿತಿ ನೋಡಿ ರಾಘವ್ ಮನಸ್ಸಿನಲ್ಲೇ ನಗುತ್ತಿದ್ದನು. ಅವನು ಅವಳ ಗಲ್ಲ ಹಿಡಿದು ಮೇಲಕ್ಕೆ ಎತ್ತಿ ನನ್ನ ಕಡೆ ನೋಡು ಎನ್ನುತ್ತಾನೆ. ವರ್ಷ ಬೇಡ ಎಂದು ತಲೆ ಅಲ್ಲಾಡಿಸುತ್ತಾಳೆ. ತಾನು ಏನು ಮಾಡುತ್ತಿದ್ದೇನೆಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ನೋಡು ಪ್ಲೀಸ್ ಎಂದು ರಾಘವ್ ಮತ್ತೆ ಹೇಳುತ್ತಾನೆ. ಈ ಬಾರಿ ವರ್ಷಾಳ ಕಣ್ಣುಗಳು ಮೇಲಕ್ಕೆ ಹೇಳುತ್ತವೆ ಮತ್ತು ರಾಘವನ ಕಣ್ಣುಗಳನ್ನು ಸಂಧಿಸುತ್ತವೆ. ರಾಘವ್ ಇನ್ನು ತನ್ನ ಕೈಯನ್ನು ಅವಳ ಸೊಂಟದ ಮೇಲೆಯೇ ಇಟ್ಟಿದ್ದನು. ಅವನು ತನ್ನ ಕೈ ಬೆರಳುಗಳನ್ನು ಸೊಂಟದಿಂದ ಮೇಲಕ್ಕೆ ಕೊಂಡೊಯ್ಯುತ್ತಾ, ನಿಮ್ಮ ಬ್ಲೌಸ್ನ ದಾರ ತೆರೆದಿದೆ ಎಂದು ನಿಧಾನವಾಗಿ ಹೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ವರ್ಷಾಳ ದೊಡ್ಡ ದೊಡ್ಡ ಕಣ್ಣುಗಳು ಮತ್ತಷ್ಟು ದೊಡ್ಡದಾಗುತ್ತವೆ. ನಾಚಿಕೆಯಿಂದ ಅವಳ ಕೆನ್ನೆಗಳು ಕೆಂಪಾಗುತ್ತವೆ. ಅವಳಿಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ಇನ್ನೊಂದು ಕಡೆ ತಿರುಗುತ್ತಾಳೆ. ಇದರಿಂದ ಅವಳ ಬೆನ್ನು ರಾಘವನ ಕಡೆಗೆ ತಿರುಗುತ್ತದೆ. ರಾಘವನ ಕಣ್ಣು ಮತ್ತಷ್ಟು ದೊಡ್ಡದಾಗುತ್ತದೆ. ವರ್ಷ ತಾನು ಏನು ಮಾಡಿದೆನೆಂದು ಅರಿತುಕೊಳ್ಳುವುದಿಲ್ಲ. ರಾಘವ್ ತನ್ನ ತುಟಿಗಳನ್ನು ಅವಳ ಕಿವಿಯ ಬಳಿ ಕೊಂಡೊಯ್ಯುತ್ತಾ ಗುಡ್ ಗರ್ಲ್ ಎಂದು ಹೇಳಿ ಅವಳ ದಾರವನ್ನು ಕಟ್ಟಲು ಪ್ರಾರಂಭಿಸುತ್ತಾನೆ. ಹೀಗೆ ಮಾಡುವಾಗ ಅವನ ಬೆರಳುಗಳು ವರ್ಷಾಳ ಬೆನ್ನನ್ನು ಸ್ಪರ್ಶಿಸುತ್ತಿದ್ದವು. ಅದು ಅವಳನ್ನು ನಿಯಂತ್ರಣ ತಪ್ಪಿಸುವಂತೆ ಮಾಡುತ್ತಿತ್ತು. ವರ್ಷಾಳ 2 ಕೈಗಳು ಅವಳ ಸೀರೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತವೆ. ಆದರೆ ತನ್ನ ನಡೆಯನ್ನು ನೆನಪಿಸಿಕೊಂಡು ಅವಳ ತುಟಿಗಳ ಮೇಲೆ ಒಂದು ನಗು ಮೂಡುತ್ತದೆ. ನಾನು ನಿಜಕ್ಕೂ ಹುಚ್ಚಿಯೇ ಎಂದು ಅವಳು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾಳೆ. ರಾಘವನ ಧ್ವನಿಯಿಂದ ಅವಳು ಎಚ್ಚರಗೊಳ್ಳುತ್ತಾಳೆ ಮತ್ತು ಅವನಿಂದ ದೂರ ಸರಿಯುತ್ತಾಳೆ. ನಿಮಗಾಗಿ ಏನಾದರೂ ಮಾಡಿಕೊಡಲೇ ಎಂದು ಅವಳು ಅವನಿಂದ ಕಣ್ಣು ತಪ್ಪಿಸುತ್ತಾ ಹೇಳುತ್ತಾಳೆ. ಅವಳು ರಾಘವ್ಗೆ ಎಷ್ಟು ಹೇಳಲು ಬಯಸಿದ್ದಳು, ಎಷ್ಟು ಕೇಳಲು ಬಯಸಿದ್ದಳು ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಆದರೆ ಒಂದು ಕಡೆ ಅವಳಿಗೆ ಪದಗಳು ಸಿಗುತ್ತಿರಲಿಲ್ಲ ಮತ್ತು ಇನ್ನೊಂದು ಕಡೆ ಅವಳ ನಾಚಿಕೆ ಅವಳನ್ನು ತಡೆಯುತ್ತಿತ್ತು. ರಾಘವ್ ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದನು. ಮೊದಲನೇದಾಗಿ, ನಿಮ್ಮ ಈ ನಾಚಿಕೆಯನ್ನು ನಾನು ಹೋಗಲಾಡಿಸಬೇಕು ವರ್ಷಾರವರೇ, ಮತ್ತು ಅದನ್ನು ನಾನು ಮಾಡಿ ತೀರುತ್ತೇನೆ ಎಂದು ಅವನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಒಂದು ಕೆಲಸ ಮಾಡೋಣ, ಇಂದು ಹೊರಗೆ ಊಟಕ್ಕೆ ಹೋಗೋಣ. ಬಹಳ ಸಮಯದಿಂದ ನಾವು ಎಲ್ಲಿಯೂ ಸುತ್ತಾಡಲು ಹೋಗಿಲ್ಲ. ನೀವು ತಯಾರಾಗಿದ್ದೀರಿ, ನಾನು ಬೇಗನೆ ತಯಾರಾಗಿ ಬರುತ್ತೇನೆ ಎಂದು ಹೇಳಿ ಅವನು ಕೋಣೆಗೆ ಹೋಗುತ್ತಾನೆ. ವರ್ಷ ಅವನನ್ನು ಹೋಗುವುದನ್ನು ನೋಡುತ್ತಾ ನಿಂತು ಬಿಡುತ್ತಾಳೆ. ರಾಘವನ ಸಾಮೀಪ್ಯದ ಅನುಭವ ಅವಳಿಗೆ ಈಗಲೂ ಆಗುತ್ತಿತ್ತು. ಮತ್ತೊಂದೆಡೆ ಹೋಟೆಲ್ನಲ್ಲಿ ವಿರಾಟ್ ಮತ್ತು ಕಾವ್ಯ ಹಾಸಿಗೆಯ ಮೇಲೆ ಒಂದೇ ಹೊದಿಕೆಯಲ್ಲಿ ಮಲಗಿದ್ದರು. ಕಾವ್ಯ ವಿರಾಟ್ನ ಶರ್ಟ್ ಧರಿಸಿದ್ದಳು. ಅದು ಅವಳ ಮೊಣಕಾಲುಗಳಿಗಿಂತ ಸ್ವಲ್ಪ ಮೇಲಿತ್ತು. ವಿರಾಟ್ ಶರ್ಟ್ ಇಲ್ಲದೆ ನೇರವಾಗಿ ಮಲಗಿದ್ದನು. ಕಾವ್ಯ ಅವನ ಭುಜದ ಮೇಲೆ ತಲೆಯಿಟ್ಟು ಮಲಗಿದ್ದಳು ಮತ್ತು ತನ್ನ ಒಂದು ಕೈಯನ್ನು ಅವನ ಹೊಟ್ಟೆಯ ಮೇಲೆ ಸುತ್ತಿಕೊಂಡಿದ್ದಳು. ವಿರಾಟ್ ಅವಳ ಕೂದಲಿನೊಂದಿಗೆ ಆಡುತ್ತಾ, ಮಲಗು ಹುಚ್ಚಿ ಹುಡುಗಿ, ನಿನಗೆ ನಿದ್ರೆ ಬರುತ್ತಿಲ್ಲವೇ ಎನ್ನುತ್ತಾನೆ. ಕಾವ್ಯ ಮಕ್ಕಳಂತೆ ಅವನಿಗೆ ಅಂಟಿಕೊಳ್ಳುತ್ತಾ, ನಾಳೆ ಬೆಳಿಗ್ಗೆ ನೀವು ಹೋಗುತ್ತೀರಿ ಮತ್ತು ಇಂದಿನ ರಾತ್ರಿಯೂ ನಾನು ಮಲಗಿ ಕಳೆಯಬೇಕೇ? ಇಂದಿನ ರಾತ್ರಿ ಬಹಳಷ್ಟು ಮಾತುಕತೆಗಳಾಗುತ್ತವೆ ಮತ್ತು ವಿರಾಟ್ ಮಧ್ಯದಲ್ಲಿ ಅವಳನ್ನು ತನ್ನ ಮೇಲೆ ಮಲಗಿಸಿಕೊಂಡು ಮತ್ತು ಏನು ಎಂದು ಅವನು ತುಂಟತನದ ಧ್ವನಿಯಲ್ಲಿ ಹೇಳುತ್ತಾನೆ. ಕಾವ್ಯ ಅವನ ಮಾತನ್ನೆಲ್ಲ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಅವಳು ಅವನ ಎದೆಗೆ ಹೊಡೆಯುತ್ತಾ, ಇನ್ನೇನೂ ಇಲ್ಲ, ಬರೀ ಮಾತುಕತೆಗಳು ಅಷ್ಟೇ ಎಂದು ಕೋಪ ತೋರಿಸುತ್ತಾ ಹೇಳುತ್ತಾಳೆ. ವಿರಾಟ್ ಅವಳ ಮುದ್ದಾದ ಹಣೆಯನ್ನು ಚುಂಬಿಸುತ್ತಾನೆ. ಹೀಗೆ ಇರು, ಯಾವಾಗಲೂ, ಎಂದಿಗೂ ಬದಲಾಗಬೇಡ ಎಂದು ಹೇಳುತ್ತಾ ಅವನು ತನ್ನ ಕೈಗಳನ್ನು ಅವಳ ಸೊಂಟದ ಸುತ್ತಲೂ ಬಿಗಿಗೊಳಿಸುತ್ತಾನೆ. ಕಾವ್ಯ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟು, ನಾನು ನೀನಿಲ್ಲದೆ ಹೆಚ್ಚು ದಿನ ಬದುಕಲಾರೆ. ತಾತನಿಗೆ ಪಾಠ ಕಲಿಸಲು ನೀನು ಏನೇ ಮಾಡಬೇಕಾದರೂ ಬೇಗ ಮಾಡು ಮತ್ತು ನನ್ನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು, ಅಷ್ಟೇ ಎಂದು ಅವಳು ಆಜ್ಞಾಪಿಸುತ್ತಿರುವಂತೆ ಹೇಳುತ್ತಾಳೆ. ನನಗೂ ನೀನಿಲ್ಲದೆ ಇರಲು ಇಷ್ಟವಿಲ್ಲ ಕಣೆ. ನಿನ್ನನ್ನು ಬಿಟ್ಟು ಹೋದರೆ ನನಗೆ ಸಂತೋಷ ಸಿಗುತ್ತದೆ ಎಂದು ನಿನಗೆ ಅನ್ನಿಸುತ್ತದೆಯೇ? ಒಳಗೊಳಗೆ ಎಷ್ಟು ನರಳುತ್ತಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ನಿನ್ನ ಪ್ರೀತಿಯನ್ನು ನನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳಲು ಬಲ್ಲೆ, ದೌರ್ಬಲ್ಯವನ್ನಾಗಿ ಅಲ್ಲ. ಮತ್ತು ಇಂದೇ ಮಾತನ್ನು ನೀನು ಈಗ ಕಲಿಯಬೇಕು ಎಂದು ಹೇಳುತ್ತಾನೆ. ಕಾವ್ಯ ತನ್ನ ಮುಖ ಎತ್ತಿ ಅವನ ಕಡೆ ನೋಡುತ್ತಾ, ಅಂದರೆ ಎನ್ನುತ್ತಾಳೆ. ಅತ್ತ ರಾಘವ್ ಕೋಣೆಗೆ ಹೋಗಿ ತಯಾರಾಗಲು ಕಪಾಟಿನಿಂದ ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸುತ್ತಾನೆ. ಆಗ ಅವನ ಹಿಂದೆ ವರ್ಷ ಕೂಡ ಅಲ್ಲಿಗೆ ಬರುತ್ತಾಳೆ. ವರ್ಷ, ನೋಡಿ, ನನ್ನ ಬೂದ ಬಣ್ಣದ ಶರ್ಟ್ ಸಿಗುತ್ತಿಲ್ಲ. ವರ್ಷ ಅವನ ಬಳಿ ಹೋಗುತ್ತಾ, ಒಂದು ಮಾತು ಹೇಳಲೆ ರಾಘವ್ ಎಂದು ಸ್ವಲ್ಪ ಹಿಂಜರಿಯುತ್ತಾ ಹೇಳುತ್ತಾಳೆ. ನಿಮ್ಮನ್ನು ಎಷ್ಟು ಬಾರಿ ಹೇಳಿದ್ದೇನೆಂದರೆ, ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ನನ್ನೊಂದಿಗೆ ಏನನ್ನಾದರೂ ಹೇಳಬಹುದು. ನೀವು ನನ್ನನ್ನು ಕೇಳುವ ಅಗತ್ಯವಿಲ್ಲ. ನೀವು ಪೂರ್ಣ ಹಕ್ಕಿನಿಂದ ಹಿಂಜರಿಕೆ ಇಲ್ಲದೆ ನನಗೆ ಏನನ್ನಾದರೂ ಹೇಳಬಹುದು. ಗೊತ್ತಾ, ನೀವು ನನ್ನನ್ನು ಹೀಗೆ ಕೇಳಿದಾಗ ನೀವು ಇನ್ನೂ ನನ್ನೊಂದಿಗೆ ಸಹಜವಾಗಿಲ್ಲ ಎಂದು ನನಗೆ ಅನಿಸುತ್ತದೆ. ಅವಳು ಅನಿಸದೆ ಮಾತನಾಡುತ್ತಿದ್ದನು. ಈಗ ಮಾತನಾಡದಿದ್ದರೆ ಎಂದಿಗೂ ಮಾತನಾಡಲು ಸಾಧ್ಯವಾಗುವುದಿಲ್ಲವೇನೋ ಎಂಬಂತೆ. ವರ್ಷ ಅವನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅವಳು ತನ್ನ ಕಣ್ಣುಗಳನ್ನು ಕೆಳಗಿಳಿಸುತ್ತಾ, ನೀವು ನನ್ನನ್ನು ಮದುವೆಯಾಗಿ ಸಂತೋಷವಾಗಿಲ್ಲ ಎಂದು ನನಗೆ ಅನಿಸಲು ಪ್ರಾರಂಭಿಸಿದೆ. ನೀವು ನನ್ನನ್ನು ನಿಮ್ಮ ಹೆಂಡತಿ ಎಂದು ಭಾವಿಸುವುದಿಲ್ಲ ಎಂದು ಹೇಳಿ ಮೌನ ಹೋಗುತ್ತಾಳೆ. ಇದು ಮೊದಲ ಬಾರಿಗೆ ವರ್ಷ ಮುಂದೆ ಬಂದು ಹಿಂಜರಿಕೆ ಇಲ್ಲದೆ ತನ್ನ ಮನಸ್ಸಿನ ಮಾತನ್ನು ಹೇಳಿದ್ದಳು. ಇದನ್ನು ನೋಡಿ ರಾಘವನ ತುಟಿಗಳ ಮೇಲೆ ಸಮಾಧಾನದ ನಗು ಮೂಡುತ್ತದೆ. ಅಬ್ಬಾ, ವರ್ಷ ತನ್ನ ಮನಸ್ಸಿನ ಮಾತನ್ನು ಹೇಳಿದಳಲ್ಲ ಎಂದು. ರಾಘವ್ ತನ್ನ ಹೆಜ್ಜೆಗಳನ್ನು ವರ್ಷಾಳ ಕಡೆಗೆ ಹಾಕುತ್ತಾನೆ ಮತ್ತು ಮರುಕ್ಷಣವೇ ಅವಳು ಅವನಿಗೆ ತುಂಬ ಹತ್ತಿರವಾಗಿದ್ದಳು. ವರ್ಷಾಳ ಕಣ್ಣುಗಳು ಇನ್ನೂ ಕೆಳಗಿಳಿದಿದ್ದವು. ಮತ್ತು ನಿಮಗೆ ಹಾಗೆ ಏಕೆ ಅನಿಸಿತು?
ಮತ್ತಷ್ಟು ಅವಳ ಹತ್ತಿರ ಹೋಗುತ್ತಾ ಅವನು ಹೇಳುತ್ತಾನೆ, ವರ್ಷಳ ಹೃದಯ ಬಡಿತ ಹೆಚ್ಚಾಗುತ್ತದೆ. ಅದು ಅದು ನೀವು ಅಂದರೆ ಅದು ರಾಘವ್ ಅವಳ 2 ಕೈಗಳನ್ನು ಹಿಡಿದು ಹೇಳಿ ವರ್ಷ ಎನ್ನುತ್ತಾನೆ. ನೀವು ಪ್ರತಿದಿನ ಮನೆಗೆ ತಡವಾಗಿ ಬರುತ್ತಿದ್ದೀರಿ ಮತ್ತು ಬೇಗ ಬೇಗ ಹೋಗುತ್ತಿದ್ದೀರಿ ಅದಕ್ಕೆ ಎನ್ನುತ್ತಾಳೆ. ಉಫ್, ವರ್ಷ ಎಷ್ಟು ಮುಗ್ಧವಾಗಿ ಹೇಳಿದಾಳೆಂದರೆ ರಾಘವ್ ಮತ್ತೊಮ್ಮೆ ತನ್ನ ಹೃದಯವನ್ನು ಕಳೆದುಕೊಂಡನು. ಮತ್ತೊಂದೆಡೆ ವಿರಾಟ್ ಹಾಸಿಗೆಯ ಮೇಲೆ ಕುಳಿತಿದ್ದನು ಮತ್ತು ಕಾವ್ಯ ಅವನ ಮಡಿಲಲ್ಲಿ ಕುಳಿತಿದ್ದಳು. ವಿರಾಟ್ ಇಬ್ಬರನ್ನು ಹೊದಿಕೆಯಿಂದ ಮುಚ್ಚಿದ್ದನು. ಕೇವಲ ಇಬ್ಬರ ಕೈಗಳು ಮಾತ್ರ ಹೊರಗಿದ್ದವು. ಅದರಲ್ಲಿ ವಿರಾಟ್ ಒಂದು ಫೈಲ್ ಹಿಡಿದಿದ್ದನು ಮತ್ತು ಅವನು ಕಾವ್ಯಾಳಿಗೆ ಹೇಳುತ್ತಿದ್ದನು, ನೋಡು, ನೀನು ನನಗೆ ಸಹಾಯ ಮಾಡಬೇಕು. ನಾನು ಹಿಂತಿರುಗುವವರೆಗೂ ನೀನು ಈ ಫೈಲನ್ನು ಅಧ್ಯಯನ ಮಾಡುತ್ತಿರುತ್ತೀಯ, ಇದರ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀಯ. ಹೀಗೆ ಹೇಳುತ್ತಾ ಅವನು ಕಾವ್ಯ ಕಡೆಗೆ ನೋಡುತ್ತಾನೆ. ಅವಳು ಅವನನ್ನೇ ದಿಟ್ಟಿಸಿ ನೋಡುತ್ತಿರುವುದನ್ನು ಗಮನಿಸುತ್ತಾನೆ. ಕಾವ್ಯ, ಇಲ್ಲಿ ನಾನು ನಿನಗೆ ಎಷ್ಟು ಮುಖ್ಯವಾದದ್ದನ್ನು ವಿವರಿಸುತ್ತಿದ್ದೇನೆ ಮತ್ತು ನೀನು ನನ್ನನ್ನೇ ನೋಡುತ್ತಿದ್ದೀಯ. ಇದು ಅತಿಯಾಯಿತು ಎನ್ನುತ್ತಾನೆ. ನಿನ್ನ ಮೇಲೆ ಅಪಾರ ಪ್ರೀತಿ. ಕಾವ್ಯ ಅವನ ಹತ್ತಿರ ಹೋಗುತ್ತಾ ಹೇಳುತ್ತಾಳೆ. ವಿರಾಟ್ ಅವಳ ಮುಖವನ್ನು ಫೈಲ್ ಕಡೆಗೆ ತಿರುಗಿಸುತ್ತಾ, ಇಲ್ಲಿ ನೋಡು ಕಾವ್ಯ ಎನ್ನುತ್ತಾನೆ. ಕಾವ್ಯ ಮತ್ತೆ ಅವನ ಕಡೆಗೆ ನೋಡುತ್ತಾ, ನಿನ್ನ ಮುಖದಿಂದ ಕಣ್ಣು ಸರಿಯುತ್ತಿಲ್ಲ. ಈ ಫೈಲ್ಗಳನ್ನು ನಾನು ಏನು ನೋಡಲಿ? ನಿನ್ನನ್ನು ಭೇಟಿಯಾದರೂ ದಾಹ ತೀರುವುದಿಲ್ಲ. ಈ ಫೈಲ್ಗಳನ್ನು ನಾನು ಏನು ನೋಡಲಿ ಎಂದು ಹೇಳುತ್ತಾ ಅವಳು ಅವನ ಕೈಯಿಂದ ಫೈಲ್ ಕಿತ್ತು ಒಂದು ಕಡೆಗೆ ಎಸೆಯುತ್ತಾಳೆ ಮತ್ತು ತನ್ನ ತುಟಿಗಳನ್ನು ಅವನ ತುಟಿಗಳ ಮೇಲೆ ಇಡುತ್ತಾಳೆ. ಮುಂದುವರಿಯುವುದು.